ಅಮೆರಿಕನ್ ಡಾಲರ್ ಕತೆ ಕಟ್ಟಿ ಚಿನ್ನ ಕೊಡುವುದಾಗಿ ವಂಚನೆ ಮಾಡಿರುವಂತಹ ಘಟನೆ ಸದ್ಯ ಬೆಂಗಳೂರಲ್ಲಿ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಅಂದರೆ ಏನು, ಈಗಾಗಲೇ ಚಿನ್ನವನ್ನು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ, ಚಿನ್ನ ಖರೀದಿಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಈಗಾಗಲೇ ಜನ ಮುಗಿಬೀಳ್ತಿದ್ದಾರೆ. ಅಂದರೆ ಎಲ್ಲೂ ಕೂಡ ಹಣವನ್ನು ಸೇವ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ಚಿನ್ನ ಖರೀದಿಯಲ್ಲಿ ಅಥವಾ ಚಿನ್ನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದಷ್ಟು ದುಪ್ಪಟ್ಟಾಗತ್ತೆ ಹಣ ಅಂತ ಹೇಳಿ ಚಿನ್ನವನ್ನು ಖರೀದಿ ಮಾಡಲಿಕ್ಕೆ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆದರೆ ಇಲ್ಲೊಂದು ಗ್ಯಾಂಗು, ಅಂದರೆ 4 ಗ್ಯಾಂಗ್ ಈ ಒಂದು ಚಿನ್ನ ಕೊಡ್ತೀವಿ ಅಂದರೆ ಅರ್ಧ ಬೆಲೆಗೆ, ಕಡಿಮೆ ಬೆಲೆಗೆ, ಅರ್ಧಕ್ಕಷ್ಟು ಕಡಿಮೆ ಬೆಲೆಗೆ ಚಿನ್ನವನ್ನು ಕೊಡ್ತೀವಿ ಅಂತ ಹೇಳಿ ಬರೋಬ್ಬರಿ 2.5 ಕೋಟಿ ವಂಚನೆ ಮಾಡಿರುವಂತಹ ಪ್ರಕರಣ ಸದ್ಯ ಈಗ ಬೆಂಗಳೂರಿನ ಒಂದು KR ಪುರದಲ್ಲಿ ಬೆಳಕಿಗೆ ಬಂದಿರುವಂಥದ್ದು. ಈಗ ಚಿನ್ನ ಖರೀದಿ ಮಾಡುವಂಥವರು ಈಗ ಬಾಯಿ ಮೇಲೆ ಬೆರಳಿಟ್ಕೊಳ್ಳುವ ಹಾಗೆ ಮಾಡಿದೆ. ಅಂದರೆ 4,000ಗೆ 1 ಗ್ರಾಮ್ ಚಿನ್ನಕ್ಕೆ 4,000ದ ಹಾಗೆ ಹಣವನ್ನು ಹೂಡಿಕೆ ಮಾಡಿ ನಿಮಗೆ ದುಪ್ಪಟ್ಟಾಗುತ್ತೆ ಅನ್ನುವಂತಹ ಆಮಿಷವನ್ನು ಒಡ್ಡಿ ಸುಮಾರು ಬರೋಬ್ಬರಿ 2.5 ಕೋಟಿ ಹಣವನ್ನು ವಂಚನೆ ಮಾಡಿರುವಂತಹ ಪ್ರಕರಣ ಸದ್ಯ ಬೆಳಕಿಗೆ ಬಂದಿರುವಂಥದ್ದು. ಅದರಲ್ಲೂ ಅಮೆರಿಕನ್ ಡಾಲರ್ನ ಕತೆ ಕಟ್ಟಿರುವಂಥದ್ದು. ಅಂದರೆ ಅಮೆರಿಕನ್ ಡಾಲರ್ ನಮ್ಮಲ್ಲಿ ಇದೆ, ನಮ್ಮ ಬಳಿ ಅಮೆರಿಕನ್ ಡಾಲರ್ ಇದೆ, ನಿಮಗೆ ಸೇಫ್ಟಿ ಇದೆ, ನಮ್ಮ ಬಳಿ ಅಮೆರಿಕನ್ ಡಾಲರ್ ಇದೆ ಅನ್ನುವಂತಹ ಒಂದು ಧೈರ್ಯವನ್ನು ತುಂಬ್ತಾರೆ. ಯಾರಿಗೆ? ಈ ಚಿನ್ನವನ್ನು ಖರೀದಿ ಮಾಡ್ತೀವಿ, ಇನ್ವೆಸ್ಟ್ಮೆಂಟ್ ಮಾಡಿದಂಥವರಿಗೆ ಒಂದು ಧೈರ್ಯವನ್ನು ತುಂಬುವಂಥದ್ದು. ಅಂದರೆ ಸುಳ್ಳು ಭರವಸೆ. ಇದರಿಂದಾಗಿ ಅವರು ಮೊದಲನಾಗಿ ನಂಬಿ ಸುಮಾರು ಬರೋಬ್ಬರಿ 2.5 ಕೋಟಿ ಹಣವನ್ನು ಕಳ್ಕೊಂಡಿರುವಂಥದ್ದು ಸದ್ಯ ಈಗ ಬೆಳಕಿಗೆ ಬಂದಿರುವಂಥದ್ದು. ಕೊಟ್ಟಿರೋ ಹಣವನ್ನು ಕೇಳಿದ್ರೆ ಜೀವ ಬೆದರಿಕೆ ಹಾಕುವಂಥದ್ದು, ಕೊಡಲ್ಲ ಏನು ಮಾಡ್ತೀರಾ ಅನ್ನುವಂಥದ್ದು. ಸದ್ಯ ಈಗ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರ ಅತಿಥಿಯಾಗಿರುವಂಥದ್ದು ಆರೋಪಿಗಳು 4 ವಿರುದ್ಧ ಈಗ ಸದ್ಯ FIR ಆಗಿರುವಂಥದ್ದು. ಏನೇ ಆಗಲಿ, ಆನ್ಲೈನ್ನಲ್ಲಿ ನೀವೇನಾದರೂ ಚಿನ್ನ ಖರೀದಿ ಮಾಡ್ತೀರಾ ಅಥವಾ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದರೆ ಒಂದು ವೇಳೆ ಸರಿಯಾಗಿ ಪರಿಶೀಲನೆ ಮಾಡಬೇಕು. ಇಲ್ಲ ಅಂತ ಹೇಳಿದರೆ ಈ ರೀತಿಯಾದಂತಹ ಆಮಿಷಕ್ಕೆ ನೀವು ಕೂಡ ಬಲಿಯಾಗ್ತೀರಾ, ಎಚ್ಚರಿಕೆ ಅನ್ನುವಂತಹ ವಿಚಾರ ಈಗ ಸದ್ಯ ಈ ಒಂದು ಚಿನ್ನ ಖರೀದಿಗೆ ಹಣವನ್ನು ಕಳ್ಕೊಂಡಂತಹ ಈ ಒಂದು ಏನಿದ್ದಾರೆ ಈ ಒಂದು ಗ್ಯಾಂಗು ಇದರಿಂದ ತಿಳಿದು ಬಂದಿದೆ ಅಂತಲೇ ಹೇಳ್ಬೋದು. ನೀವು ನೋಡ್ತಿದ್ದೀರಾ ಕರ್ನಾಟಕ TV.